ಇರುತ್ತಲ್ವ, ಒಂದು ಮ್ಯಾಚ್ ಅಂದ ತಕ್ಷಣ ನಾವು ಭಾರತದ ಪ್ರಜೆಗಳಾಗಿ, ಭಾರತದ ಕ್ರಿಕೆಟ್ ಅಭಿಮಾನಿಗಳಾಗಿ ಹಿಂಗೇನೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಸ್ಟ್ರೇಲಿಯಾದವರು ಅವ್ರ ಥರನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬಟ್ ನಾನು ಹಂಗೆ ಅಂದ್ಕೊಂಡು ನಿನ್ನೆ ರಾತ್ರಿ ಮಲಗಿದ್ದೆ. ಬೆಳಗ್ಗೆ 5 ಗಂಟೆ ಮ್ಯಾಚ್ ಸ್ಟಾರ್ಟ್ ಆಗೋದಲ್ವ, ಅಷ್ಟೊಂದು ಬೆಳಗ್ಗೆ ಎಲ್ಲ ಬೇಗ ಎದ್ದು ನೋಡೋಕ್ಕಾಗಲ್ಲ. ಸೊ ಒಂದು 7 o'clock ಏನೋ ಹೆಸರಾಯಿತು. ಹೋಗಿ ಫಸ್ಟ್ ಫೋನ್ ಓಪನ್ ಮಾಡಿ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಹಿಂಗಾಗುತ್ತೆ ಅಂತ ಮ್ಯಾಚ್ ನೋಡಿದ್ರೆ, ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪುತ್ತು ಚೋನು ಚಾನಲ್. ಎಲ್ಲರೂ ಹೆಂಗಿದ್ರ, ಸೂಪರ್ ಆಗಿದ್ದೀರಾ ಅನ್ಕೊಂತೀನಿ. ಇನ್ನೊಂದು ವಿಡಿಯೋಗೆ ಸ್ವಾಗತ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 4th ಟೆಸ್ಟ್ ಮ್ಯಾಚ್ ಅಂತೂ ಸ್ಟಾರ್ಟ್ ಆಗೇ ಹೋಯಿತು ಮೆಲ್ಬರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ. ಇದನ್ನ ಬಾಕ್ಸಿಂಗ್ ಡೇ ಮ್ಯಾಚ್ ಅಂತಾನೆ ಕರೀತಾರೆ. ಸೊ ಎಲ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ 4th ಟೆಸ್ಟ್ ಮ್ಯಾಚ್, ಅದು ಇಂಡಿಯಾ ವಿನ್ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋರ್ಗೆಲ್ರಿಗೂ 4th ಟೆಸ್ಟ್ ಮ್ಯಾಚ್ ಶುರು ಆಗಿದೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. 4th ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಫಸ್ಟ್ ಡೇ ಏನಾಯಿತು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಒಂದು ಹೇಳ್ತೀನಿ. ಇವಾಗ ನಾಳೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಇದ್ರೆ ಎಲ್ರಿಗೂ ಮೈಂಡ್ ಸೆಟ್ ಹೆಂಗಿರುತ್ತೆ ಗೊತ್ತಾ, ಇಂಡಿಯಾದವ್ರಿಗೆ, ಎಸ್ಪೆಷಲಿ ಫ್ಯಾನ್ಸ್ಗಳಿಗೆ. ಎಲ್ರಿಗೂ ಗೊತ್ತಿಲ್ಲ, ನನಗೇನು ಅನಿಸ್ತು ಅಂತ ಹೇಳಿದ್ರೆ, ನಾಳೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಮ್ಯಾಚ್ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಬ್ಯಾಟಿಂಗ್ ಇಂಡಿಯಾದಾಗಬೇಕು. ಇಂಡಿಯಾದವ್ರು ಒಂದು 600 ರನ್ ಹೊಡೆದ್ಬಿಡ್ಲಿ ಗುರು. ಒಂದು 600 ರನ್ ಹೊಡೆದ್ಬಿಟ್ರೆ ನಾವಂತೂ ಸೇಫು, ಮ್ಯಾಚ್ ಅಂತೂ ಸೋಲಲ್ಲ. ಒಂದು ಡ್ರಾ ಆಗುತ್ತೆ, ಇಲ್ಲ ನಾವು ಗೆಲ್ತೀವಿ. ಸೊ ಈ ಥರ ಪೊಸಿಷನಲ್ಲಿ ನಾವು ಇರಬೇಕು ಅಂತ ನಾವು ಏನಂತೀವಿ, ಆಸೆ ಪಡ್ತೀವಿ. ಎಸ್ಪೆಷಲಿ ನಾನು ಹಾಗೆ ಅಂದ್ಕೊಂಡಿದ್ದೆ. ಸೊ ನಾಳೆ ಈ ಥರ ಆಗಬೇಕು ಅಂತ. ಅಕಸ್ಮಾತಾಗಿ ಅವ್ರಿಗೇನಾದರೂ ಬ್ಯಾಟಿಂಗ್ ಸಿಕ್ಕಿ ಅವ್ರೇನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ, ಸೊ ಫಸ್ಟ್ ಒಂದು 100 ರನ್ ಒಳಗಡೆನೇ ಅವ್ರು ಆಲ್ಔಟ್ ಆಗೋಗ್ಲಿ. ಆಮೇಲೆ ಇಂಡಿಯಾದವ್ರು ಒಂದು ಒಳ್ಳೆ ಲೀಡ್ ತೊಗೊಂಡು ಅವ್ರು ಮತ್ತೆ ಬಿಟ್ಕೊಡ್ಬೇಕು. ಈ ಥರ ಮಾಡಿ ಮ್ಯಾಚ್ ವಿನ್ ಆಗಬೇಕು ಅಂತ. ಸೊ ಎಲ್ರಿಗೂ ಇದೇ ಥರ ಇರುತ್ತಲ್ವ, ಒಂದು ಮ್ಯಾಚ್ ಅಂದ ತಕ್ಷಣ ನಾವು ಭಾರತದ ಪ್ರಜೆಗಳಾಗಿ, ಭಾರತದ ಕ್ರಿಕೆಟ್ ಅಭಿಮಾನಿಗಳಾಗಿ ಹಿಂಗೇನೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಸ್ಟ್ರೇಲಿಯಾದವರು ಅವ್ರ ಥರನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಬಟ್ ನಾನು ಹಂಗೆ ಅಂದ್ಕೊಂಡು ನಿನ್ನೆ ರಾತ್ರಿ ಮಲಗಿದ್ದೆ. ಬೆಳಗ್ಗೆ 5 ಗಂಟೆ ಮ್ಯಾಚ್ ಸ್ಟಾರ್ಟ್ ಆಗೋದಲ್ವ, ಅಷ್ಟೊಂದು ಬೆಳಗ್ಗೆ ಎಲ್ಲ ಬೇಗ ಎದ್ದು ನೋಡೋಕ್ಕಾಗಲ್ಲ. ಸೊ ಒಂದು 7 o'clock ಏನೋ ಹೆಸರಾಯಿತು. ಹೋಗಿ ಫಸ್ಟ್ ಫೋನ್ ಓಪನ್ ಮಾಡಿ ಅದೇ ಎಕ್ಸ್ಪೆಕ್ಟೇಷನಲ್ಲಿ ಹಿಂಗಾಗುತ್ತೆ ಅಂತ ಮ್ಯಾಚ್ ನೋಡಿದ್ರೆ ಸ್ಟೋರಿ ಉಲ್ಟಾನೇ ಆಗಿತ್ತು. ಏನಂತ ಹೇಳಿದ್ರೆ, ಅವರು ಆಲ್ರೆಡಿ ಲೀಡ್ನ ತಗೊಂಡಿದ್ದು. ಹೌದು, ಆಸ್ಟ್ರೇಲಿಯಾ ಫಸ್ಟ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅವರು ಟಾಸ್ ವಿನ್ ಆಗಿದ್ದಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿ ನಾನು ಫೋನ್ ಚೆಕ್ ಮಾಡಿದಾಗ ಅವ್ರದ್ದು 93 ಫಾರ್ ಬರೀ ಒಂದೇ ವಿಕೆಟ್ ಕಳ್ಕೊಂಡಿದ್ದು. ಅವಾಗ ಅಂದ್ಕೊಂಡೆ, ಮತ್ತೆ ಲಾಸ್ಟ್ ಮ್ಯಾಚ್ ಥರನೇ ಸೀನ್ಗಳಾಗುತ್ತೆ ಅಂದ್ಕೊಂಡೆ. ಸೊ ಬನ್ನಿ ಮ್ಯಾಚ್ನ ಸದ್ಯದ ಸ್ಕೋರ್ ಅಪ್ಡೇಟ್ ಹೆಂಗಿದೆ ಅಂತ ಹೇಳಿದ್ರೆ, ಟೋಟಲಾಗಿ 6 ವಿಕೆಟ್ನ ಕಳ್ಕೊಂಡಿದ್ದಾರೆ ಆಸ್ಟ್ರೇಲಿಯಾ ಫಸ್ಟ್ ಡೇಗೆ. ಸೊ 311 ರನ್ಸ್ನ ಸ್ಕೋರ್ ಮಾಡಿದ್ದಾರೆ. ಇನ್ನು ಸ್ಟ್ರೈಕ್ನಲ್ಲಿ ಪ್ಯಾಟ್ ಕಮಿನ್ಸ್ ಮತ್ತು ಅಲೆಕ್ಸ್ ಕೆರಿ ಆಡ್ತಾ ಇದ್ದಾರೆ. ಬಟ್ ಅವ್ರ ಕಡೆಯಿಂದ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಬಂತಂತ ಹೇಳ್ಬೋದು ಬ್ಯಾಟಿಂಗ್ ಆರ್ಡ್ರಲ್ಲಿ. ಸೊ ಇನ್ನು ಆರ್ಡರ್ ಎಲ್ಲರೂ ಚೆನ್ನಾಗಿ ಆಡಿದ್ರು. ಹೆಂಗಂತ ಹೇಳಿದ್ರೆ, ನಿಮಗೆ ಓಪನಿಂಗ್ಸಲ್ಲಿ ಕಾನ್ಸ್ಟಾಸು, ಆಮೇಲೆ ಅದಾದಮೇಲೆ ಕವಾಜಾ, ಅದಾದಮೇಲೆ ಸ್ಮಿತ್ತು, ಅದಾದಮೇಲೆ ಲಬುಷನ್, ಇವರೆಲ್ಲರೂ 50 ಹೊಡೆದ್ರು ಗುರು. ಯಾರೂ ಬಿಟ್ಟಿಲ್ಲ, ಎಲ್ಲರೂ 50 ಹೊಡೆದ್ರು. ಆಡಿಲ್ಲ ಅಂದಿದ್ದು ನಮ್ಮ ಟ್ರಾವಿಸ್ ಹೆಡ್ ಮಾತ್ರ. ಟ್ರಾವಿಸ್ ಹೆಡ್ಡು ಬುಮ್ರಾ ಬೌಲಿಂಗ್ಗೆ ಟನ್ ಆಗೋದ್ರು. ಸೊ ಟ್ರಾವಿಸ್ ಹೆಡ್ನ ಔಟ್ ಮಾಡಿಬಿಟ್ರು. ಅದು ಬಿಟ್ಟರೆ ಮಿಕ್ದವರೆಲ್ಲ ಚೆನ್ನಾಗಿ ಆಡಿದ್ರು. ಸದ್ಯಕ್ಕೆ ಆನ್ ಸ್ಟ್ರೈಕ್ ಇವಾಗ ಪ್ಯಾಟ್ ಕಮಿನ್ಸು ಮತ್ತು ಅಲೆಕ್ಸ್ ಕೆರಿ ಆಡ್ತಾ ಇದ್ದಾರೆ. ಇನ್ನು ಕಾನ್ಸ್ಟಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಓಪನಿಂಗ್ ಬ್ಯಾಟಿಂಗ್ ಮಾಡಿದವರು. ಕಾನ್ಸ್ಟಸ್ ಯಾರಂತ ನಿಮ್ಗೆ ನೆನಪು ಮಾಡಬೇಕು ಅಂತ ಹೇಳಿದ್ರೆ, ನಾನು ಒಂದು ವಿಡಿಯೋ ಮಾಡಿದ್ದೆ, ಪ್ರೈಮ್ ಮಿನಿಸ್ಟರ್ 11 ವರ್ಸಸ್ ಇಂಡಿಯಾ ಮ್ಯಾಚ್ ಆಯಿತು ಅಂತ. ಸೊ ಆ ವಿಡಿಯೋನ ಬೇಕಾದ್ರೆ ಹೋಗಿ ನೋಡಿ. ಅಲ್ಲಿ ಹೇಳಿದ್ದೆ, ಕಾನ್ಸ್ಟಸ್ ಅಂದ ಒಬ್ಬ ಬ್ಯಾಟ್ಸ್ಮನ್ನು ಸೂಪರಾಗಿ ಬ್ಯಾಟಿಂಗ್ ಮಾಡ್ತಿದ್ದ ಆ ದಿನ ಮಾತ್ರ. ಅಲ್ಲಿ ಸೆಂಚುರಿ ಸ್ಕೋರ್ ಮಾಡಿದ್ರು ಅವರು. ಸೊ ಇಲ್ಲೂ ಕೂಡ ಸೂಪರಾಗಿ ಆಡಿದ್ರು ಗುರು. ಯಂಗ್ಸ್ಟರ್ ಬೇರೆ. ಏನಂತ ಹೇಳಿದ್ರೆ, ಫಸ್ಟ್ ಮ್ಯಾಚ್ ಅನಿಸುತ್ತೆ, ಡೆಬ್ಯೂ ಅನಿಸುತ್ತೆ. ಸೂಪರಾಗಿ ಬ್ಯಾಟಿಂಗ್ ಮಾಡಿದ್ದು. ಸೊ ಸದ್ಯಕ್ಕೆ 311 ರನ್ಸ್ನ ಮಾಡಿ 6 ವಿಕೆಟ್ನ ಕಳ್ಕೊಂಡಿರೋದು ಆಸ್ಟ್ರೇಲಿಯಾ. ಸೊ ಹೋಪ್ಫುಲಿ ನಾಳೆ ಪಟ್ಟಂತ ಬೇಗ ಆಲ್ಔಟ್ ಆಗಿಬಿಡ್ಬೇಕು. ಆಮೇಲೆ ಇಂಡಿಯಾದವ್ರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಬೇಕು. ಲಾಸ್ಟ್ ಮ್ಯಾಚ್ ಥರ ಇಂಡಿಯಾದವರು ಬೇಗ ವಿಕೆಟ್ ಕಳ್ಕೊಬಾರ್ದು. ಯಾಕಂತ ಹೇಳಿದ್ರೆ ಕಷ್ಟ ಇದೆ. ಬೇಗ ವಿಕೆಟ್ ಕಳ್ಕೊಂಡು ಮ್ಯಾಚ್ನ ಮತ್ತೆ ನಮ್ಮ ಹಿಡಿತಕ್ಕೆ ತರೋದು ತುಂಬ ಕಷ್ಟ. ಯಾಕಂತ ಹೇಳಿದ್ರೆ, ಲಾಸ್ಟ್ ಮ್ಯಾಚಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಮಳೆ ನಮ್ಗೆ ಸಾಥ್ ಕೊಡ್ತು. ನಮ್ದು ಅಲ್ಲಿ ಇಲ್ಲಿ 1-2 ಬ್ಯಾಟ್ಸ್ಮನ್ಗಳು ಸಾಥ್ ಕೊಟ್ಟರು ಬಿಟ್ಟರೆ, ಡ್ರಾ ಮಾಡ್ಕೊಂಡ್ವಿ ಬಿಟ್ಟರೆ. ಇಲ್ಲ ಅಂತ ಹೇಳಿದ್ರೆ ಲಾಸ್ಟ್ ಮ್ಯಾಚಲ್ಲೇ ನಾವು ಸೋಲ್ ಕಾಣ್ತಿದ್ವಿ. ಬಟ್ ಇಲ್ಲಿ ಮಳೆ ಬರೋ ಲಕ್ಷಣಗಳು ಯಾವುದೂ ಇಲ್ಲ. ಸೊ ಬ್ಯಾಟ್ಸ್ಮನ್ಗಳು ಚೆನ್ನಾಗಿ ಆಡಲೇಬೇಕು. ಸೊ ನೋಡೋಣ ನಾಳೆ ಏನಾಗುತ್ತೆ ಅಂತ. ಸೊ ನಾಳೆ ಅಪ್ಡೇಟ್ ಜೊತೆ ಆದರೆ ಬರ್ತೀನಿ, ಇಲ್ಲ ಅಂತ ಹೇಳಿದ್ರೆ 3rd ಡೇ ಇಲ್ಲ 4th ಡೇಗೆ ಬರ್ತೀನಿ ಅಪ್ಡೇಟ್ ಕೊಡೋಕ್ಕೆ.
ಸೊ ಅಲ್ಲಿ ತನಕ ಕಾಯ್ತಾ ಇರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಸಿಗೋಣ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.